ರೀ ಮಧ್ಯಾಹ್ನಕ್ಕೆ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟು ಲೇಟಾಗಿ ನೀವು ಕರ್ಕೊಬಿಟ್ಟು ಬಂದಿದ್ರಲ್ಲ, 4 ಗಂಟೆ ಆಯ್ತು ಅವಾಗೇನೇ ನೀ. ನಮ್ಗೇನ್ ಮಾಡಕಲ್ ಕ್ಯಾಮಿಗ್ಲಿ ಇರಕ್ಕಿಲ್ವೇನೋ, ಏನ್ ಮಾಡಕ್ಕಾಯ್ತದೆ? ಅಲ್ಲೇ ಹೋಟ್ಲಾಗೆ ಓಸಿ ಬಿರಿಯಾನಿ ಕೊಡಿಸ್ಬಿಟ್ಟು ತಿನ್ನಪ್ಪ ಅಂತ ಹೇಳ್ಬಿಟ್ಟು ತಿನ್ನಿಸ್ಬಿಟ್ಟು, ಅದೇ ಸೋಮಣ್ಣನ ಹೋಟ್ಲಾಗ ಕೊಡಿಸ್ಬಿಟ್ಟು ಹಂಗೆ ನೆಟ್ಟು ಕರ್ಕೊಬಿಟ್ಟು ಬಂದೆ. ಲೇಟ್ ಆಯ್ದ್ರೆ ಮಗಸ್ಕೊಂಡು ಹೊಳ್ತದೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡಿಯೇ ಮಾಡಿ ಮಾಡಿ ಕ್ಯಾಮೆ ನಮಗೂ ಸಾಕಾಯ್ತದೆ. ನಾಳೆಯಿಂದ ಕಳ್ಸಕ್ಕೆ ಹೋಗ್ಬೇಡ ನನ್ನ ಇವನ್ ಜೊತೆ, ಸರಿನೇ? ಹಬ್ಬ ದೇವ್ರೆ, ನನಗೆ ಕ್ಯಾಮೆ ಮಾಡೋಕ್ಕೆ ಸುಸ್ತಾಗಿರ್ತೀನಿ, ಅದ್ರಾಗ ಇವನು ನೋಡ್ಕೋಬೇಕು ಮಾಡಬೇಕು ಅಂತಂದ್ರೆ ನಾವೇ ಸುಮ್ಮನೆ ಕುಂತ್ಕೊಳ್ಳೋರೇನೆ. ನಾವು ರೈತರು, ಎಷ್ಟು ಕೆಲಸ ಇರೋಕ್ಕಿಲ್ಲ ಏಳೆ. ಅಯ್ಯೇ ಬುಡಿ, ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಇವತ್ತೆಲ್ಲ ಕ್ಯಾಮೆ ಇತ್ತು, ಹೊಸಿ ಮನೆಯೆಲ್ಲ ಕೇಸಿ ಇಟ್ಕೊಂಡು ಕ್ಲೀನ್ ಮಾಡಬೇಕಿತ್ತು, ಅದಕ್ಕೆ ನಿಮ್ಗೆ ಹೇಳ್ದೆ. ಬುಡಿ ಬಪ್ಪ, ಬಾರ ವಿಹಾನು, ತಿಂದನ ಬಿರಿಯಾನಿ ಸಂದಕಿದನ, ಬಾ ಕುಂತ್ಕ ಬಾ. ಸರಿ, ನಾನು ಅಲ್ದ ಕಡೆ ಹೋಗ್ಬಿಟ್ಟು ಬರ್ತೀನಿ. ಈಗ ತಾನೇ ನೀವು ಹೊಲ್ತಾಗಿಂದ ಬರ್ತಾ ಇದೆಯಾ, ಈಗ ತಿರ್ಗು ಹೊಲದ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿಲ್ಲ. ಕುಂತ್ಕ ಬಾ, ಕಾಪಿಗೆ ಪೀಕ್ ಕೊಡ್ತೀನಿ, ಕುಡ್ಕೊಂಡು ಹೋಗಿವಂತೆ. ನಾನೇನು ದನಕರ ಹೊಡ್ಕೊಬಿಟ್ಟು ಬರೋದು ಬೇಡ. ಕುಂತ್ಕೊಂಡು ನಿನ್ ಜೊತೆ ಆಟ ಆಡ್ತೀನಿ ತಗ. ಬೆಳಗ್ಗೆ ಸಾಯಂಕಾಲ ಗಂಟ ಕುಂತ್ಕೊಂಡು ಬಿದ್ಕೊಂಡಿರ್ತೀಯ ಇಲ್ಲಿ ಮನೆಯಾಗೆ. ನಾನ್ಗಲಿ ಕ್ಯಾಮೆ ಮಾಡಿ 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 ನನಗೂ ನೀರು ಎಳ್ದಿರ್ತಾವ ಮೈಯಾಗೆ. ಈಗ ಹೋಗ್ಬಿಟ್ಟು ನೋಡು, ದನ ಹೊಡ್ಕೊಂಬಿಟ್ಟು ಬರಬೇಕು ಮಾಡಬೇಕು. ಅಯ್ಯೋ, ಬೆಳಿಗ್ಗೆಯಿಂದ ನಮಗೂ ಕುಂತ್ಕೊಳ್ಳೋಕೆ ಪುರ್ಸತ್ತಿಲ್ಲ. ಇರು, ನೀನು ಬಿದ್ದಿರು, ನಾನು ಹೋಗ್ಬಿಟ್ಟದಾಗೆ ಹೊಡ್ಕೊಬಿಟ್ಟು ಬರ್ತೀನಿ. ಆಮೇಕಿಂದ ಹಾಲು ಕರಿಯಕ್ಕೆ ಬೇಕಾರೆ ಬೋರಿವಂತೆ. ಅಯ್ಯೋ ಸರಿ ಬಿಡಿ, ನಿಮ್ಗೂ ಕೆಲಸ ಇರ್ತದೆ, ನಮಗೂ ಕೆಲಸ ಇರ್ತದೆ, ಯಾರಿಗೇನು ಕ್ಯಾಮೇಲಿದ್ದ ಕುಂತ್ಕೊಳಕಿಲ್ಲ. ಸರಿ ಹೋಗ್ಬಿಟ್ಟು ಬನ್ನಿ. ನಾನು ಹೊಸಿ ಕುತ್ಕೊತೀನಿ ಪಾಪ, ಇವನು ನೋಡ್ಕೋಬೇಕಲ್ಲ, ಬೇಜಾರಾಯ್ತದೆ. ಇಲ್ಲಾಂದ್ರೆ ಪಕ್ಕದ ಮನೆ ಓಡಾಯ್ತಾನೆ. ಸರಿ ಸರಿ ಆಯ್ತು ಹೇಳು. ಬೋರ್ಬೇಕಾರೆ ಹುಸಿ ಕಡ್ಲೆ ಇಟ್ಟೇನ್ರೆ ತಗೊಬಿಟ್ಟು ಬನ್ನಿ, ಬೇಜಾರಾಯ್ತದೆ. ಬೋಂಡ ಗಿಂಡ ಹಾಕ್ತೀನಿ. ಯಪ್ಪ, ಸುಳಿ ಅಂದರೆ ಸುಳಿ. ಏನಾರ ತಿನ್ಬೇಕು 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 ಅಂತ ಅನ್ನಿಸ್ತದೆ. ಹೆಂಗೋ ಮುಗಿನೂ ನೋಯ್ತಲ್ಲ, ಅದಕ್ಕೆ ಏನಾರ ಹಾಕ್ತೀನಿ. ಬೋಂಡ ಗಿಂಡನೂ ಏನಾರ ಹಾಕ್ತೀನಿ, ತಿನ್ಕೊಳ್ಳಿ. ಬೋರ್ಬೇಕಾರೆ ಹಂಗೆ ಒಂದು ಹಪ್ಪಳದ ಪ್ಯಾಕೆಟನ್ನು ಹಂಗೆ ನೀನು ಇದು ತಗೊಬಿಟ್ಟು ಬಾ, ಕಡ್ಲೆ ಇಟ್ಟ ಮಾಡಾಕ್ಬಿಡ್ತೀನಿ ನಾನು. ಸರಿ ಹೇಳು, ಆಯ್ತು. ಏನಪ್ಪ ಆಟಾಡ್ಕೊಬಿಟ್ಟು ಸಂದಾಕ್ ಬಂದ? ಹಳ್ಳಿ ಹೆಂಗಿತ್ತು, ಸಂದಾಕಿತ್ತ? ಓ ಸೂಪರ್. ನಾನು ಅದಕ್ಕೆ ಹೇಳಿದ್ದು, ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ನಿಂಗೆ ಇವಾಗ ಬೂಸ್ಟ್ ಮಾಡ್ಕೊಬಿಟ್ಟು ಬಂದು ಕೊಡ್ತೀನಿ, ಸರಿನಾ? ನೀ ಅದೇನೋ ಬೂಟ್ಸು ಅಂತಿಲ್ಲ, ಏನೋ ಕುಡ್ಕೊಂಡು ಇರು. ಸಂಜೆ ಆದಮೇಲೆ ನಿಂಗೆ ಬಿಸಿ 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 ಪಕೋಡ ಮಾಡ್ಕೊಡ್ತೀನಿ. ಅದೇ ಬೊಜ್ಜಿ ತಿನ್ಕೊಳ್ಳಿವಂತೆ. ಓಕೆ ಡನ್. ಮತ್ತೆ ಏನು ನೋಡ್ದೆ? ಎಳ್ನೀರು ಕುಡ್ದ? ತೆಂಗಿನ ಮರ ಎಲ್ಲ ನೋಡ್ದ? ಗದ್ದೆ ಎಲ್ಲ ನೋಡ್ದ? ಸೂಪರ್ ಸೂಪರ್, ಎಲ್ಲಾನು ಸೂಪರ್. ಹೌದಾ? ಅದಕ್ಕೆ ಹೇಳಿದ್ದು, ನೀನೆಲ್ಲ ನೋಡಕ್ಕಿಲ್ವಲ್ಲ ಸಿಂಗಾಪುರಾಗೆ. ಇಲ್ಲ ನಾವು ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬಾಪ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀನು ಹೇಳಿದ್ದು. ಕೊನೆಗೊಂದು ಹೋಗ್ಬಿಟ್ಟು ಎಲ್ಲ ನೋಡ್ಕೊಬಿಟ್ಟು ಬಂದಲ್ಲ. ಸರಿ ತಕ, ಹೆಂಗೋ ಆಯ್ತು. ಆಂಟಿ ಫುಲ್ ನೋಡ್ಲಿಲ್ಲ, ಅಂಕಲ್ಗೆ ಮೀಟಿಂಗ್ ಇತ್ತು, ಅದಕ್ಕೆ ನಾನು ಪೂರ್ತಿ ನೋಡ್ಲಿಲ್ಲ. ನಾಳೆ ಮತ್ತೆ ಹೋಯ್ತೀನಿ, ನಾಳೆ ಮತ್ತೆ ನೋಡ್ತೀನಿ ನಾನು. ಮತ್ತೆ ಸೂಪರ್ ಆಗಿ ತೆಂಗಿನ ಮರ ಹತ್ರದಿಂದ ಹೋಗಿ ನೋಡ್ತೀನಿ. ನಾನು ಗಂಡದಿ ಅಂತ ಮೀಟಿಂಗ್ ಅಲ್ಲ, ಮೀಟಿಂಗ್ ಅಂತ ಮೀಟಿಂಗು. ಅವ್ನ ಮಕ ಮುಚ್ಚ, ನಿನಗೆಲ್ಲ ಸುಳ್ಳು ಹೇಳೋಣ ಅಷ್ಟೇ. ನೀ ಮೀಟಿಂಗು ಅಂತ ಹೇಳ್ಬಿಟ್ಟು, ಯಾ ಮೀಟಿಂಗು ಇಲ್ಲ ಕಣಮ್ಮ ಮಗ. ಸುಮ್ಮನೆ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಹೋಗಿದ್ನಾ? ಎಲ್ಲ ಪಾಪ ಗದ್ದೆ ಕಟ್ಟಕ್ಕೋ ನೀರು ಕಟ್ಟಕ್ಕೋ ಎಲ್ಲ ಹೋಗಿತ್ತ. ನಿಂಗೆ ಸುಳ್ಳು ಹೇಳ್ಬಿಟ್ಟು ಮೀಟಿಂಗು ಅಂತ ಹೇಳ್ಬಿಟ್ಟು, ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋ ಆಂಟಿ, ಮೀಟಿಂಗ್ ಏನೇ, ನೋ ಲ್ಯಾಪ್ಟಾಪ್ ಇರಲಿಲ್ಲ ಆಂಟಿ. ಹಂಗೆ ನನ್ನ ಮೀಟಿಂಗ್ ಮಾಡ್ತಾ ಇದ್ರು ಗೊತ್ತಾ? ನಾನು ಇದ್ದೆ ಅಲ್ಲ ನನ್ನ ಮೀಟಿಂಗ್. ಅಯ್ಯೋ ಮುದ್ದು ಬಂಗಾರ, ಮೀಟಿಂಗ್ ಅಂತ ಮೀಟಿಂಗ್. ಅಯ್ಯೋ ನನ್ನ ಗಂಡಂಗೆಲ್ಲಪ್ಪ, ನಿಮ್ಮ ಅಮ್ಮನಂಗೆ ಓದಿರ್ಬೇಕಲ್ಲ. ನಾವು ಮೀಟಿಂಗ್ ಗೀಟಿಂಗೆಲ್ಲ ಮಾಡೋಕ್ಕೆ. ನಿಮ್ಮ ಅಮ್ಮಿಯನ್ನು ಸಂದಕ್ಕೆ ಓದ್ಕೊಂಡವಳೆ ಬರ್ಕೊಂಡವಳೆ, ಮೀಟಿಂಗ್ ಎಲ್ಲನೂ ಸಂದಕ್ಕೆ ಮಾಡ್ಕೊತಾಳೆ. ನಾವು ನಾಲ್ಕು ಅಕ್ಷರ ಕಲ್ತಿದ್ರೆ ನಾವು ಯಾಕಪ್ಪ ಹಿಂಗೆ ವ್ಯವಸಾಯ ಮಾಡ್ಕೊಂಡಿರ್ಬೇಕಿತ್ತು? ನಾವು ಹೋಗಿ ಏನಾರ ಒಂದು ಓದ್ಕೊಂಡು ನಾವು ಪಾರಿನಾಗಿರ್ತಾ ಇದ್ವಿ. ಸರಿ ಸರಿ ಬಿಡು. ಆಂಟಿ ಮೀಟಿಂಗ್ ಮಾಡಿದ್ದು ಇನ್ನೊಂದು ಆಂಟಿ ಜೊತೆ ಮೀಟಿಂಗ್ ಮಾಡ್ತಾ ಇದ್ರು, ನಾನೇ ನೋಡ್ದೆ. ನನ್ನ ಗದ್ದೆ ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂಕಲ್ಲು. ಏನ್ ಹೇಳ್ತಿದ್ಯಾ? ಇನ್ನೊಂದು ಆಂಟಿ ಜೊತೆ ಮೀಟಿಂಗ್ ಮಾಡ್ತಾ ಇದ್ನಾ? ನೀವು ಗದ್ದೆ ತೆಗಿರ್ಲಿಲ್ವಾ? ಎಲ್ಲೋಗಿದ್ರಿ ನೀವು? ಆಂಟಿ ಫಾರೆಸ್ಟ್ ಹೋಗಿದ್ವಿ. ದೊಡ್ಡ ದೊಡ್ಡ ಮರಗಳು, ಚಿಕ್ಕ ಟೆಂಪಲ್ ಇತ್ತು. ಅಲ್ಲಿ ಆಂಟಿ ಬಂದಿದ್ರು. ಲ್ಯಾಪ್ಟಾಪ್ ಇರ್ಲಿಲ್ಲ. ಸುಮ್ಮನೆ ಆಂಟಿ ಬಂದಿದ್ರು. ಆಂಟಿ ಆಮೇಲೆ ಅಂಕಲ್ ಇಬ್ರು ಸೇರಿ ಮೀಟಿಂಗ್ ಮಾಡ್ತಾ ಇದ್ರು. ಮೀಟಿಂಗು ಅಲ್ಲ ಕಣ, ನೀನು ಹೇಳ್ತಿರೋದು ಅರ್ಥನೇ ಆಯ್ತಿಲ್ಲ ಕಣಪ್ಪ. ಏನು ಮೀಟಿಂಗ್ಲ ಅದು? ಏನಾರ ಕಳೆ ಕೀಳ್ತಾ ಇದ್ಲ ಬಂದ್ಬಿಟ್ಟು? ಕಳೆ ಏನಾರ ಕೇಳಿಸ್ತಾ ಇತ್ತಾ? ನೀನು ಹೇಳೋದೇ ಅರ್ಥ ಆಯ್ತಿಲ್ಲ ಕಣಪ್ಪ. ಎಂಥ ಮೀಟಿಂಗು ಅಂತಾನೆ ನೀವು ಗೊತ್ತಾಯ್ತಿಲ್ವಲ್ಲ ನನಗೆ. ಒಳ್ಳೆ ಕತೆ ಆಯ್ತಲ್ಲ. ಆಂಟಿ ನೀವು ಕೈ ಕೊಡಿ. ನೀನು ನೋಡ್ಬೇಕು ಅಂತ ಎಷ್ಟು ಹೊತ್ತು ಕೈಕೊಂಡು ಕೂತಿದ್ದೆ, ನೀನು ಬರಲೇ ಇಲ್ಲ. ಇವಾಗ ಬಂದಿದೆಯಲ್ಲ ಚಿನ್ನ. ಆಮೇಲೆ ಇವಾಗ ಆಮೇಲೆ ಮೀಟಿಂಗ್. ಆಂಟಿ ಓಲೆ ತಗೊಬಿಟ್ಟು ಬಂದು ಕೊಡ್ತೀನಿ ಅಂತ ಹೇಳಿದ್ದೆ, ಯಾಕೆ ತಂದು ಕೊಡಲಿಲ್ಲ? ಇಲ್ಲ ಇವಾಗ ಇಲ್ಲ, ಅಕ್ಕಿ ಮಾರಿ ತಂದು ಕೊಡ್ತೀನಿ. ಆಮೇಲೆ ಇವಾಗ ಬಿರಿಯಾನಿ ತಿನ್ನಬೇಕು. ಬಿರಿಯಾನಿ ತಗೋಬಾ. ಆಯಿತು ತಗೊಬಿಟ್ಟು ಬರ್ತೀನಿ. ಬಿರಿಯಾನಿ ತಿಂತೀನಿ. ಆಂಟಿ ಇನ್ನೊಂದು ಆಂಟಿ ಇತ್ತಲ್ಲ, ಅವಳು ಒಳ್ಳೆಯೇ ಇಲ್ಲ. ಅಲ್ಲ, ನನಗೆ ಒಂದು ಪಟ್ಟಾರ ಅಂತ ಹೊಡೆದ್ಬಿಡ್ತು ಗೊತ್ತಾ? ನನಗೆ ಇಷ್ಟನೇ ಆಗಲಿಲ್ಲ.
ನಾನು ಏನು ಸುಮ್ಮನೆ ಬಿಡಲಿಲ್ಲ. ನಾನು ಪಟ 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 ಅಂತ ನಾನು ಹೊಡೆದ್ಬಿಟ್ಟೆ ಆಂಟಿ. ಐ ಆಮ್ ವೆರಿ ಸ್ಟ್ರಾಂಗ್ ಬಾಯ್. ಕರಾಟೆ ಕ್ಲಾಸ್ಗೆ ಹೋಗ್ತೀನಿ ಆಂಟಿ ನಾನು. ಡೋಂಟ್ ವರಿ ಆಂಟಿ, ನೋಡ್ತಾ ಇರಿ ನಾನು ಹೆಂಗೆ ಕರಾಟೆಗೆ ಹೋಗಿ ಹೊಡಿತೀನಿ ಅಂತ. ಅಯ್ಯಯ್ಯೋ, ನೀನು ಹೇಳ್ತಿರೋದೆಲ್ಲ ನಿಜನಿಲ್ಲ? ನೀನು ಎಲ್ಲ ನಿಜನೇ ಹೇಳ್ತಿದ್ಯಾ ತಾನೇ? ಹಿಂಗೆ ಕೈ ಹಿಡ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರೆ ಇಬ್ರು. ಅವಳ ಹೆಸರೇನು ಅಂತ ಗೊತ್ತಾಯ್ತಾ ನಿಂಗೆ? ನೋ, ಐ ಡೋಂಟ್ ನೋ. ಅಯ್ಯೋ ಅಯ್ಯೋ ಅಯ್ಯೋ, ಹಾಳಾದ್ ನನ್ನ ಮಗ, ಲೋಪರ್ ನನ್ನ ಮಗ. ಅಯ್ಯೋ ಹೋಗ್ಲಿ, ನೀನು ಎಲ್ಲೂ ಕರ್ಕೊಂಡು ಹೋಗಿದ್ದ ಅಂತ ಗೊತ್ತಾಯ್ತಾ? ಎಸ್ ಎಸ್, ಟೆಂಪಲ್, ಆಮೇಲೆ ಫಾರೆಸ್ಟ್ ಟೆಂಪಲ್ಲು, ಮತ್ತೆ ಅಷ್ಟೇ ಗೊತ್ತಿರೋದು. ಹೌದಾ? ನೋಡು, ಇದೊಂದೇ ಒಂದು ಸಹಾಯ ಮಾಡಿ ನನಗೆ. ಏನಪ್ಪ, ನಿಂಗೆ ಏನು ಬೇಕಾದ್ರೂ ಮಾಡ್ಕೊಟ್ಬಿಟ್ಟೆ ನಾನು. ನಾಳಿಕೆ ನಾನು ಕರ್ಕೊಂಡು ಹೋಗ್ತೀನಿ. ಅದು ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ನಾನು ಓಸಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ನಿಂಗೆ ದಾರಿ ಗೊತ್ತಿಲ್ವೋ ಗೊತ್ತಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ. ಇದೇ ನಿನಗೆ ಜಾಗ ಅಂತ ಕೇಳಿದ್ರೆ ಹ್ಞೂ ಇದೆ ಅಂತ ನಿನಗೆ ಹೇಳ್ಬೇಕು ನೀನು. ಹ್ಞೂ ಇದೇ ಜಾಗ ಅಂದರೆ ಹ್ಞೂ ಅಂತ ಅನ್ನು ಸಾಕು. ಸರಿ ಸರಿ ಆಯ್ತು. ಅಂದರೆ ಬಿರಿಯಾನಿನ ಮೀಟಿಂಗ್ ಮಾಡಕ್ಕೆ ಬಂದಿದ್ದಲ್ಲ, ಅವಳಿಗೂ ಬಿರಿಯಾನಿಯ ಕೊಟ್ಬಿಟ್ರಾ? ಹಾಯ್ ಆಂಟಿ, ನೀವು ಜಾಸ್ತಿ ತಿಂದಿದ್ದು ಗೊತ್ತಾ ಆಂಟಿ? ನನ್ಗೆ ಇಷ್ಟು ಕೊಟ್ರು ಆಂಟಿ. ಟೇಸ್ಟ್ ಚೆನ್ನಾಗಿರಲಿಲ್ಲ ಆಂಟಿ, ನಾನು ಅದಕ್ಕೆ ಬೇಡ ಅಂತ ಸುಮ್ಮನೆ ಆದೆ ಆಂಟಿ ನಾನು. ಇನ್ನೇನು ಮಾಡ್ತಿದ್ರು? ಇನ್ನೇನು ನೋಡ್ದ ನೀನು? ಅಯ್ಯಯ್ಯೋ, ಅಂದರೆ ಪಿಕ್ಸು, ಎಲ್ಲರೂ ಹೇಳಿದ್ ಪಿಕ್ಸು. ಅವಳು ಯಾವಳ ಮನೆಯಾಳಿ ನಾನು ಇವತ್ತು ಕಂಡ್ಲೇಬೇಕು. ಇವತ್ತು ಏನೋ ನನ್ನ ಅದೃಷ್ಟಕ್ಕೆ ದೇವ್ರ ಥರ ನೀನು ಬಂದ್ಬಿಟ್ಟಿದ್ಯಾ ಕಣಪ್ಪ. ನೀನು ಬರಲಿಲ್ಲ ಅಂತ ಹೇಳಿದ್ರೆ ನನಗಂತೂ ಗೊತ್ತಾಯ್ತಾನೆ ಇರಲಿಲ್ಲ. ನೀನಂತೂ ನನಗೆ ದೇವ್ರ ಥರನೇ ಬಂದ್ಬಿಟ್ಟಿದ್ಯಾ ಬಿಡು. ನನ್ನ ಸಂಸಾರ ಉಳ್ಸೋಕ್ಕೆ ದೇವ್ರ ಥರನೇ ಬಂದಿರೋದು ನೀನು. ಒಳ್ಳೇದೇ ಮಾಡಿದೆ. ಈಗಲೇ ನೀನು ಎಚ್ಚೆತ್ಕೊಳಂಗೆ ಮಾಡ್ಬಿಟ್ಟಿದ್ಯಾ. ಇಲ್ಲ ಅಂತ ಹೇಳಿದಿದ್ರೆ ನನಗೇನು ಗೊತ್ತಾಗದೇಳು. ಎಚ್ಚೆತ್ಕೊಳಕ್ಕೂ ಆಯ್ತಾ ಇರಲಿಲ್ಲ ನನಗಂತೂ. ಒಳ್ಳೇದು ಮಾಡಿದ್ಯಾ ನೀನಂತೂ. ಹೇಳ್ಬಿಟ್ಟು ಮಾಡ್ತೀನಿ. ಯಾವ ಮಿಟ್ಟುಗಳಾಡಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡೋಳೆ ಅಂತ ನನಗೂ ನಾಳೆಗೆ ಗೊತ್ತಾಯ್ತದಲ್ಲ. ನೋಡ್ತೀನಿ ನಾನು ಫಾಲೋ ಮಾಡ್ಕೊಂಡೆ ಹೋಯ್ತೀನಿ. ಒಳ್ಳೆ ಕೆಲಸನೇ ಮಾಡಿದ್ಯಾ ಕಣಪ್ಪ. ನನ್ನ ಸಂಸಾರ ಉಳಿಸ್ತಾ ಇದೆಯಾ. ಆ ಬಜಾರಿ ಬಿತ್ತರೆ ಯಾರು ಅಂತ ಗೊತ್ತಿಲ್ಲ ನನಗೆ. ಗೊತ್ತಾಗಬೇಕು. ಅವಳಿಗೆ ಗಾಳಿ ಬಿಡಿಸ್ಬಿಟ್ಟು ಹಂಗೆ ಕತ್ರು ಸಾಕ್ಬಿಡ್ತೀನಿ. ನೋಡ್ತಾ ಇರು. ಆಂಟಿ ಪೋಸ್ಟ್ ಮಾಡ್ಕೊಡ್ತೀನಿ ಕಣಪ್ಪ, ಮಾಡ್ಕೊಡ್ತೀನಿ. ನಿನಗೆ ಮಾಡ್ಕೊಡ್ತೀನಿ, ಯಾರು ಮಾಡ್ಕೊಡ್ಲಿ? ನನ್ನ ಸಂಸಾರ ಉಳಿಸ್ತಿರೋ ದೇವರಲ್ವ ನೀನು. ನಿನಗೆ ಮಾಡ್ಕೊಡ್ದಂಗೆ ನೀನು ಯಾರಿಗಾರ ಮಾಡ್ಕೊಡ್ಲ ಹೇಳು? ಮಾಡ್ಕೊಡ್ತೀನಿ ಇರು. ಮನೆಯಾಳಿ ನನ್ನ ಗಂಡ ನನ್ನ ಮಗ ಬೆಳಗ್ಗೆಯಿಂದ ಸಂಜೆ ಗಂಟನೂ ಕ್ಯಾಮೆ ಮಾಡ್ತೀನಿ ಅಂತ ಹೋಗಿ. ಅಲ್ಲ ಕಣಪ್ಪ, ನೀವು ಹೊಲದ ಕಡೆ ಹೋಗ್ಲಿಲ್ವಾ? ಅಂದರೆ ಹಸು ಪಪ್ಪ ಇರತ್ತಕ್ಕೆ ಹೋಗಿರ್ಲಿಲ್ವಾ ನೀವು? ನೋ ಆಂಟಿ. ಹೌದೇ? ಬೆಳಿಗ್ಗೆ ಸೀದಾ ಹೋದರು ಆ ಮೀಟಿಂಗ್ ಮಾಡಕ್ಕೆ ಹೋಗ್ಬಿಟ್ರೆ? ನೋ ಆಂಟಿ. ಅಯ್ಯೋ ದೇವ್ರೆ, ನನ್ನ ಗಂಡ ಕ್ಯಾಮೆನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಸುಮ್ಮನೆ ಬುಳ್ಳೆ ಬಿಡ್ತಾನಂತ. ಹಾಗೆ ಎಲ್ಲ ಕ್ಯಾಮೆ ನಾನೇ ಮಾಡಬೇಕು. ನನ್ನ ಮಗ ಏನೂ ಮಾಡೋದಿಲ್ಲ, ಏನೂ ಇಲ್ಲ. ನನ್ನ ತಲೆ ಮೇಲೆ ಎಳೆದ್ಬಿಟ್ಟು ನನಗೆ ಮೋಸ ಮಾಡ್ತಾವನೆ. ಅವನು ಉದ್ಧಾರ ಆಯ್ತಾನ? ಅವಳು ಯಾವಳು ಗೊತ್ತಾಗ್ಬೇಕು ನನಗೆ. ಎಲ್ಲ ನನ್ನ ಹೆಸರಿನಾಗಿರೋದಕ್ಕೆ ಸರೋಯ್ತು. ಇಲ್ಲ ನನ್ನ ಗಂಡ ಯಾವಳ್ಗನ ಹಂಗೇನಿಯ ಬೊತ್ತಿಕ್ಬಿಟ್ಟು ಕೊಟ್ಬಿಟ್ಟು ನನಗೆ ಕಳಿಸ್ಬಿಡೋನು ಅಂತ ಅನ್ನಿಸ್ತದೆ. ಬುಟ್ಟನ ಇವತ್ತು ಬಿಡೋಕ್ಕಿಲ್ಲ. ಬಾರಯ್ಯ ಮನಗೆ ಬಾ, ಕೂಳು ಹಾಕೋಕ್ಕಿಲ್ಲ ಇವತ್ತು ನಿನಗೆ. ಮಾಡ್ತೀನಿ. ಅವಳು ಯಾರು ಅಂತ ಗೊತ್ತಾಗಬೇಕು. ಎಲ್ಲ ಸರಿ ಕಣಪ್ಪ ನೀನು. ಅವಳ ಹೆಸರು ಒಂದೇ ಒಂದು ಕಿತ್ತ ನೀನು ತಿಳ್ಕೊಬಿಟ್ಟು ಬಂದಿದ್ರೆ ಪರ್ಕೆ ಮುರಿಯಂಗೆ ಹೊಡಿತಿದ್ದೆ ಹೋಗ್ಬಿಟ್ಟು ಅವಳಿಗೆ. ಆಂಟಿ ಮೀಟಿಂಗ್ ಅದು. ಮೀಟಿಂಗು ನೀನು ಆಟ ಆಡ್ತಾ ಇರೋಗಪ್ಪ. ನೀನು ಆಟ ಆಡ್ಕೊತಾ ಇರೋ. ನಾನು ನಿಂಗೆ ಬೂಸ್ಟ್ ಮಾಡ್ಬಿಟ್ಟು ಕರಿತೀನಿ, ಸರಿನಾ? ಆಮೇಕಿಂದ ಬಂದು ಕುಡಿವಂತೆ. ಆಯ್ತು. ಇನ್ನು ಅಂತ ಗಂಡ್ಸಿರ್ಬೇಡ ಲೋಪರ್ ನನ್ನ ಮಗ. ನನ್ನ ಗಂಡ ಚಿಕ್ಕ ಹುಡುಗ ಅವನಿ ಅಂತನೂ ನೋಡಿದಂಗೆ ಹಿಂಗೆ ಎಲ್ಲನೂ ಅವಳ ಜೊತೆ ಚಕ್ಕಂದ ಆಡ್ಕೊಂಡು ಬಂದವನಲ್ಲ ಲೋಪರ್ ನನ್ನ ಮಗ. ಅವ್ನಿಗೆ ಯಾರು ಉಗ್ಗಿಯರು ಮೆಟ್ನಾಗ ಹಾಕಿರ್ಲಿಲ್ವೇನೋ ನನ್ನ ಮಗನಿಗೆ. ಲೋಪರ್ ನನ್ನ ಮಗನಿಗೆ ಥೂ, ಅವ್ನ ಮಕ ಮುಚ್ಚ. ಚಿಕ್ಕ ಮಗಿನ ಕರ್ಕೊಂಡು ಹೋಗ್ಬಿಟ್ಟು ಮೀಟಿಂಗು ಅಂತ ಅವಳ ಜೊತೆ ಏನು ಮಾಡ್ತಾ ಇದ್ದ ಅಂತ. ಥೂ ನನ್ನ ಮಗನೇ. ಐತೆ ಬಾ, ಅವಳು ಯಾವಳ ಮಿಟ್ಟುಗಳಡಿ ನನ್ನ ಕೈಗೆ ಸಿಗಬೇಕು. ವಾಗದು ಬಾಟೆ ಒಗ್ದಂಗೆ ವಾಗದು ಎಷ್ಟು ಬಿಡ್ತೀನಿ. ನೋಡ್ತಾ ಇರು.